ನಮಸ್ಕಾರ ಕರ್ನಾಟಕ. ಏನು ಗುರು, ಸಂಗೀತಂಗೆ ಗುಂಬುಟ ಡ್ರೋನ್ ಪ್ರತಾಪು. ಅದರಲ್ಲಿ ನಿಜ ಹೇಳ್ತೀನಿ, 100% ಅವ್ನು ಮಾಡಿರೋದು ಕರೆಕ್ಟಾಗೇ ಇದೆ ಗುರು. ಯಾಕಂದರೆ ಅವನಿಗೂ ಇವಳಿಗೂ 20 ಪಾಯಿಂಟ್ ಡಿಫ್ರೆನ್ಸ್ ಇದೆ. ಆ ವಿಷಯವಾಗಿ ಅವನು ಅವಳನ್ನ ಆಟ ಆಡೋದಕ್ಕೆ ಬಿಟ್ಟರೆ ಅವಳ ಮೇಲೋಗಲ್ವಾ, ಅಂಥ ಚಾನ್ಸ್ ಹಿಡ್ಕೊಂಡು ಅವಳನ್ನ ಆಟ ಆಡೋದಕ್ಕೆ ಬಿಟ್ಟರೆ ಇವನಂಥ ಮುಟ್ಟಾಳ ಯಾರೂ ಇರಲ್ಲ, ಸೆಡೆನೂ ಯಾರೂ ಇರಲ್ಲ. ಆದ್ದರಿಂದ ಅವ್ನು ತಗೊಂಡಿರೋ ನಿರ್ಧಾರ ಕರೆಕ್ಟಾಗೇ ಇದೆ ಗುರು. ಇಲ್ಲಿ ಏನು ಗೊತ್ತಾ, ಗೆಲ್ಲೋದನ್ನು ಒಂದೇ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಅವ್ರಿಗೆ ಟಿಕೆಟ್ ಒಂದೇ ಒಂದು ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಯಾಕಂದರೆ ಫಿನಾಲೆ ಟಿಕೆಟ್ ಗುರು, ಯಾರು ಬಿಟ್ಕೊಡೋಕ್ಕೆ ಸಾಧ್ಯ? ಅದು ಯಾರಿಗೆ ಸಿಗುತ್ತೆ ಅಂತ ಚಾನ್ಸು? ಡ್ರೋನ್ ಪ್ರತಾಪ್ ಮುಂದೆ ಇದ್ದಾನೆ. ಅವ್ನು ತಗೊಂಡಿರೋ ನಿರ್ಧಾರ 200% ಸತ್ಯವಾಗಿದೆ, ಕರೆಕ್ಟಾಗೇ ಇದೆ ಗುರು. ಇನ್ನೊಂದು ವಿಷಯ ಏನು ಗೊತ್ತಾ, ಈ ವಾರ ಉತ್ತಮ ಅನ್ನೋದು ಬಂದ್ಬಿಟ್ಟು ಡ್ರೋನ್ ಪ್ರತಾಪ್ಗೆ ಸಿಕ್ಕಿದೆ. ಇದು ಡಬಲ್ ಖುಷಿ ಗುರು. ಅದರಲ್ಲಿ ಏನಿಲ್ಲ, ಸಂಗೀತ ಹುರ್ಕೊಳ್ಳೋದ್ರಿಂದ, ಸಂಗೀತ ಫ್ಯಾನ್ಸ್ ಹುರ್ಕೊಳ್ಳೋದ್ರಿಂದ ಇದು ನಿಜವಾಗ್ಲೂ ದಡ್ಡತನ ಅನಿಸುತ್ತೆ. ಯಾಕಂದರೆ ಸಂಗೀತ ಅವನ ಜಾಗದಲ್ಲಿ ಇದ್ದಿದ್ರೆ ಅದೇ ಕೆಲಸ ಮಾಡಿರೋಳು ಇಲ್ಲಿ ಓವರ್ ಬಿಲ್ಡಪ್ ಕೊಡ್ತಿದ್ದಾಳೆ ಅಂತ ನನಗನ್ನಿಸ್ತಿದೆ. ಸಂಗೀತ ಮಾಡಿದ್ರೆ ಮಾತ್ರ ಕರೆಕ್ಟಾಗಿರುತ್ತೆ, ಡ್ರೋನ್ ಪ್ರತಾಪ್ ಮಾಡಿದ್ರೆ ಮಾತ್ರ ಗುಮ್ದ ಅನಿಸುತ್ತೆ. ನನ್ನ ಪ್ರಕಾರ ಡ್ರೋನ್ ಪ್ರತಾಪ್ ನಿರ್ಧಾರ ಕರೆಕ್ಟಾಗೇ ಇದೆ ಗುರು. ಸ್ನೇಹಿತರೆ, ನಿಮಗೆ ಅವ್ನು ತೊಗೊಂಡಿರೋ ನಿರ್ಧಾರ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟು, ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.